ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ನಿಮಗಾಗಿ ಯಾರೋ ಒಬ್ಬರ ಹೃದಯ ಕರಗಿದೆ. ಸ್ನೇಹಿತರೆ, ಇವತ್ತು ಪೂರ್ತಿ ದಿನ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಾರಣವಿಲ್ಲದೆ ಒಬ್ಬರ ಮುಖದ ನೆನಪು ಬಾರಿ ಬಾರಿ ಬರುತ್ತದೆ. ಯಾರಾದರೂ ನಿಮಗೆ ಸುಮ್ಮನೆ ನೆನಪು ಮಾಡುತ್ತಿದ್ದಾರೆ ಎಂದು ಅನಿಸಿದರೆ ಅದನ್ನು ತುಂಬ ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಇವತ್ತು ನಿಮ್ಮ ರಾಶಿಯ ಸುತ್ತ ನಿರ್ಮಾಣವಾಗುತ್ತಿರುವ ಸಂಕೇತಗಳು ಸಾಮಾನ್ಯವಲ್ಲ. ಯಾರದೋ ಹೃದಯ ನಿಮಗಾಗಿ ಈ ಮಟ್ಟಿಗೆ ಕರಗಿದೆ. ಈಗ ಅವರು ತಮ್ಮ ಭಾವನೆಗಳನ್ನು ಇನ್ನೂ ಹೆಚ್ಚು ದಿನ ಮುಚ್ಚಿಟ್ಟುಕೊಳ್ಳಲು ಆಗುವುದಿಲ್ಲ. ಆದರೆ ಇಲ್ಲಿ ಅತಿ ದೊಡ್ಡ ಸಂಕೇತ ಇನ್ನು ಮುಂದೆ ಬರಬೇಕಿದೆ. ನೀವು ಈ ಮಾತನ್ನು ಕೊನೆಯವರೆಗೂ ಅರ್ಥ ಮಾಡಿಕೊಂಡರೆ ಬಹುಶಃ ಮುಂದಿನ ಕೆಲವು ದಿನಗಳಲ್ಲಿ ಆಗುವ ಒಂದು ಘಟನೆಗೆ ಮುಂಚಿತವಾಗಿಯೇ ಸಿದ್ಧರಾಗುತ್ತೀರಿ. ಅದನ್ನು ನೀವು ಎಂದಿಗೂ ಕಲ್ಪಿಸಿರುವುದಿಲ್ಲ. ನಿಮ್ಮ ಸುತ್ತಮುತ್ತ ಸಮಯ ಭಾವನೆಗಳ ಒಂದು ಚಕ್ರ ಸುತ್ತುತ್ತಿದೆ. ಅದು ಹೊರಗೆ ಕಾಣಿಸುವುದಿಲ್ಲ, ಆದರೆ ಅದರ ಪ್ರಭಾವ ನಿಮ್ಮ ಜೀವನದ ಮೇಲೆ ತುಂಬ ಆಳವಾಗಿ ಬೀಳಲಿದೆ. ಯಾವುದೋ ಒಬ್ಬ ವ್ಯಕ್ತಿ ದೀರ್ಘ ಸಮಯದಿಂದ ತನ್ನ ಮನದ ಮಾತನ್ನು ಮುಚ್ಚಿಟ್ಟುಕೊಂಡು ಕೂತಿದ್ದ. ಈಗ ಒಳಗೊಳಗೆ ಒಡೆಯಲು ಶುರು ಮಾಡಿದ್ದಾನೆ. ಅವನು ಅನೇಕ ಬಾರಿ ತನ್ನನ್ನು ತಾನೇ ತಡೆದುಕೊಂಡಿದ್ದಾನೆ. ಅನೇಕ ಬಾರಿ ತನ್ನ ಹೃದಯಕ್ಕೆ ಸಮಾಧಾನ ಹೇಳಿದ್ದಾನೆ. ಆದರೆ ಈಗ ಅವನಿಗೆ ನಿಮ್ಮನ್ನು ಮರೆಯುವುದು ಸುಲಭವಾಗಲಿಲ್ಲ. ಸ್ವಲ್ಪ ಯೋಚಿಸಿ, ಕೊನೆಗೆ ಇದ್ದಕ್ಕಿದ್ದಂತೆ ಏನಾಯಿತು? ಅವನ ಹೃದಯ ಬದಲಾಯಿತು. ಇದೇ ಆ ಪ್ರಶ್ನೆ. ಇದರ ಉತ್ತರ ಈ ಪೂರ್ತಿ ಸಮಯದಲ್ಲಿ ನಿಧಾನವಾಗಿ ಬಹಿರಂಗವಾಗಲಿದೆ. ಏಕೆಂದರೆ ಇದರ ಹಿಂದೆ ಕೇವಲ ಪ್ರೀತಿ ಮಾತ್ರವಲ್ಲ, ಬದಲಿಗೆ ಒಂದು ಮುಚ್ಚಿಟ್ಟ ಸತ್ಯ. ಅದನ್ನು ತಿಳಿದುಕೊಂಡು ನೀವು ಕೂಡ ಸ್ವಲ್ಪ ಕ್ಷಣ ಶಾಂತವಾಗುತ್ತೀರಿ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ಒಂದು ಸಣ್ಣ ವಿನಂತಿ. ಈ ವಿಡಿಯೋವನ್ನು ಮನಸ್ಸಿಟ್ಟು ಕೇಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯ ಹೆಸರು ಬರೆಯಿರಿ. ಅನೇಕ ಬಾರಿ ನಿಮ್ಮ ಎನರ್ಜಿಯನ್ನು ಒಪ್ಪಿಸಿಕೊಳ್ಳುವುದು ಕೂಡ ದೊಡ್ಡ ಬದಲಾವಣೆ ಶುರುವಾಗುತ್ತದೆ. ಈಗ ಗಮನವಿಟ್ಟು ಕೇಳಿ. ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಬಂದ ಸಣ್ಣ ತೊಂದರೆಗಳು ಕೇವಲ ತೊಂದರೆಗಳಾಗಿರುವುದಿಲ್ಲ. ಅವು ನಿಮ್ಮನ್ನು ಒಂದು ಭೇಟಿಯ ಕಡೆಗೆ ಕರೆದೊಯ್ಯುತ್ತದೆ. ಅದು ಈಗ ತುಂಬ ಹತ್ತಿರ ಬಂದಿದೆ. ಬಹುಶಃ ನೀವು ಯಾರಿಗೋ ಮಹತ್ವವೇ ಕೊಟ್ಟಿರುವುದಿಲ್ಲ, ಆದರೆ ಅದೇ ವ್ಯಕ್ತಿ ಇವತ್ತು ನಿಮಗಾಗಿ ಅತಿ ದೊಡ್ಡ ಚಿಂತೆಯಲ್ಲಿದ್ದಾನೆ. ಆದರೆ ಇಲ್ಲಿ ಈ ಕತೆ ಅಷ್ಟು ಸರಳವಲ್ಲ. ಏಕೆಂದರೆ ಈ ವ್ಯಕ್ತಿಯ ಸುತ್ತ ಇನ್ನೊಂದು ಮುಖವೂ ಇದೆ. ಯಾರೋ ಒಬ್ಬ ಅವನಿಗೆ ಬಾರಿ ಬಾರಿ ಹೇಳಿದ, ನಿನಗೆ ಅವರನ್ನು ಮರೆಯುವುದು ಒಳ್ಳೆಯದು ಎಂದು. ಆದರೂ ಅವನ ಹೃದಯ ನಿಮ್ಮ ಕಡೆಗೆ ಎಳೆಯುತ್ತಲೇ ಇದೆ. ಅದೇ ಕಾರಣಕ್ಕೆ ಅವನು ಇವತ್ತು ಎರಡು ದಾರಿಗಳ ನಡುವೆ ನಿಂತಿದ್ದಾನೆ. ಅವನು ನಿಮ್ಮೊಂದಿಗೆ ಮಾತನಾಡುತ್ತಾ ಅಥವಾ ಕೊನೆಯ ಕ್ಷಣದಲ್ಲಿ ಹೆದರಿಕೊಳ್ಳುತ್ತಾನೆ. ಇದೇ ಆ ರಹಸ್ಯ ಇನ್ನೂ ಪೂರ್ತಿ ಬಹಿರಂಗವಾಗಬೇಕಿದೆ. ನಿಮ್ಮ ರಾಶಿ ಹೇಳುತ್ತಿದೆ, ಇವತ್ತಿನಿಂದ ಶುರುವಾಗುವ ಸಮಯ ಕೇವಲ ಪ್ರೀತಿಯ ಸಂಕೇತ ಮಾತ್ರ ಕೊಡುತ್ತಿಲ್ಲ, ಬದಲಿಗೆ ಧನ ಮತ್ತು ಕೆಲಸದ ಕ್ಷೇತ್ರದಲ್ಲೂ ಒಂದು ಕಾರಣದ ಬದಲಾವಣೆ ತರುತ್ತಿದೆ. ನೀವು ಹಲವು ದಿನಗಳಿಂದ ಚಿಂತೆ ಮಾಡುತ್ತಿರುವ ಕೆಲಸದಲ್ಲಿ ಇದ್ದಕ್ಕಿದ್ದಂತೆ ಯಾವುದೋ ಹಳೆಯ ವ್ಯಕ್ತಿಯ ಸಹಾಯ ಸಿಗಬಹುದು. ಅದೇ ಸಮಯ ಅದೃಷ್ಟ ಶಬ್ದ ಮಾಡದೆ ನಿಧಾನವಾಗಿ ತಿರುಗುತ್ತದೆ. ನಿಮಗಾಗಿ ಹೃದಯ ಕರಗಿರುವ ವ್ಯಕ್ತಿ ಇತ್ತೀಚೆಗೆ ನಿಮ್ಮ ಬಗ್ಗೆ ಒಂದು ಮಾತನ್ನು ಕೇಳಿದ್ದಾನೆ. ಅದು ಅವನೊಳಗೆ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ಮುಗಿಸಿಬಿಟ್ಟಿದೆ. ಅವನು ಅಂದುಕೊಂಡ, ಬಹುಶಃ ನಾನು ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಎಂದು. ಇಲ್ಲಿ ಒಂದು ತುಂಬ ಮುಖ್ಯ ಸಂಕೇತ ಇದೆ. ಇವತ್ತು ಅಥವಾ ಮುಂದಿನ 2-3 ದಿನಗಳಲ್ಲಿ ಯಾವುದಾದರೂ ಹಳೆಯ ಸಂದೇಶ, ಹಳೆಯ ಫೋಟೋ, ಹಳೆಯ ಹೆಸರು ಅಥವಾ ಹಳೆಯ ಹಾಡು ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಬಂದರೆ ಅದನ್ನು ಕಾಕತಾಳೀಯ ಎಂದು ಅಂದುಕೊಳ್ಳಬೇಡಿ. ಅನೇಕ ಬಾರಿ ಬ್ರಹ್ಮಾಂಡ ಮನುಷ್ಯರಿಗಿಂತ ಮುಂಚೆ ಸಂಕೇತ ಕಳಿಸುತ್ತಾನೆ. ಆದರೆ ನೀವು ಎಂದಾದರೂ ಅನುಭವಿಸಿದ್ದೀರಾ? ಕಳೆದ ಕೆಲವು ದಿನಗಳಿಂದ ರಾತ್ರಿ ಸಮಯದಲ್ಲಿ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಚಡಪಡಿಸುತ್ತಿದೆಯಾ? ಹಾಗಾದರೆ ಇದಕ್ಕೆ ಕಾರಣ ಕೇವಲ ನಿಮ್ಮ ಮನಸ್ಸಲ್ಲ. ಯಾರೋ ನಿಮ್ಮನ್ನು ನೆನಪು ಮಾಡುತ್ತಾ ಅದೇ ಸಮಯದಲ್ಲಿ ಭಾವನಾತ್ಮಕವಾಗಿ ತುಂಬ ದುರ್ಬಲರಾಗುತ್ತಾರೆ. ಅದೇ ಕಾರಣಕ್ಕೆ ಅವನ ಎನರ್ಜಿ ಯಾವುದೇ ರೂಪದಲ್ಲಿ ನಿಮ್ಮ ಮನಸ್ಸಿಗೆ ತಲುಪುತ್ತದೆ. ಪ್ರತಿದಿನ ನಿಮ್ಮ ಬಗ್ಗೆ ಯೋಚಿಸುತ್ತಾನೆ ಮತ್ತು ಅತಿ ದೊಡ್ಡ ಆಶ್ಚರ್ಯದ ಮಾತು, ತುಂಬ ತಡವಾಗಿ ಬಿಡುತ್ತದೆಯಾ ಎಂದು ಅವನಿಗೆ ಭಯವು ಕಾಡುತ್ತಿದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಒಮ್ಮೆ ಕಮೆಂಟ್ನಲ್ಲಿ ಜೈ ಮಹದೇವ ಎಂದು ಬರೆಯಿರಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನೇಕ ಜನರ ನಂಬಿಕೆ ಏನೆಂದರೆ ಸಕಾರಾತ್ಮಕ ಪದಗಳ ಜೊತೆ ಮಾಡುವ ಪ್ರಾರ್ಥನೆ ಮನಸ್ಸಿನ ಎನರ್ಜಿಯನ್ನು ಬಲಪಡಿಸುತ್ತದೆ. ಇನ್ನೊಂದು ರಹಸ್ಯ ಕೇಳಿ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ನೀವು ಮುಂದೆ ಹೋಗುವುದಕ್ಕೆ ಖುಷಿ ಪಡುತ್ತಿಲ್ಲ. ಅವನು ನೇರವಾಗಿ ನಷ್ಟ ಮಾಡಲು ಆಗುತ್ತಿಲ್ಲ. ಆದರೆ ನಿಮ್ಮ ಖುಷಿ ನೋಡಿ ಒಳಗೊಳಗೆ ಉರಿಯುತ್ತಿದ್ದಾನೆ. ಅದೇ ಕಾರಣಕ್ಕೆ ಕಳೆದ ಕೆಲವು ಸಮಯದಿಂದ
ನಿಮ್ಮ ಕೆಲಸಗಳು ಆಗುತ್ತಾ ನಿಂತು ಹೋಗಿದ್ದವು. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ, ಏಕೆಂದರೆ ನಿಮ್ಮ ರಾಶಿಯ ಮೇಲೆ ಒಂದು ಹೊಸ ಶುಭ ದೃಷ್ಟಿ ಬೀಳುತ್ತಿದೆ. ಈ ಪ್ರಭಾವ ಪೂರ್ತಿ ಸಕ್ರಿಯವಾದಾಗ ಅದೇ ಜನರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಇಲ್ಲಿ ಪ್ರೀತಿಗೆ ಸಂಬಂಧಿಸಿದ ಒಂದು ಸಂಕೇತವು ಸೇರುತ್ತದೆ. ನಿಮಗಾಗಿ ಹೃದಯ ಕರಗಿರುವ ವ್ಯಕ್ತಿ ಹಲವು ರಾತ್ರಿಗಳನ್ನು ನಿದ್ದೆ ಇಲ್ಲದೆ ಕಳೆದಿದ್ದಾನೆ. ಈಗಲೂ ಏನು ಹೇಳದಿದ್ದರೆ ಬಹುಶಃ ಅವನನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತೀರಿ ಎಂದು ಅವನು ಪದೇ ಪದೇ ಯೋಚಿಸುತ್ತಿದ್ದ. ಆದರೆ ಅವನ ಮುಂದೆ ಇನ್ನೂ ಒಂದು ಅಡಚಣೆ ಇದೆ. ಅದರ ಬಗ್ಗೆ ತುಂಬ ಕಡಿಮೆ ಜನರಿಗೆ ಗೊತ್ತು. ಆ ಅಡಚಣೆ ಯಾವುದೇ ವ್ಯಕ್ತಿಯಾಗಿರಬಹುದು, ಯಾವುದೋ ಪರಿಸ್ಥಿತಿಯಾಗಿರಬಹುದು, ಅಥವಾ ಅವನದೇ ಭಯವಾಗಿರಬಹುದು. ಇದೇ ಭಯ ಮುಂದಿನ ಸಮಯದಲ್ಲಿ ಯಾರೋ ನಿರೀಕ್ಷಿಸದಂತಹ ಒಂದು ನಿರ್ಧಾರ ಮಾಡಿಸುತ್ತದೆ. ಆ ನಿರ್ಧಾರ ಪ್ರಭಾವ ಕೇವಲ ಪ್ರೀತಿಯ ಮೇಲೆ ಮಾತ್ರವಲ್ಲ, ನಿಮ್ಮ ಪೂರ್ತಿ ಜೀವನದ ದಿಕ್ಕಿನ ಮೇಲೆ ಬೀಳಲಿದೆ. ಮತ್ತು ಇಲ್ಲಿಂದ ಒಂದು ರಹಸ್ಯ ಬಹಿರಂಗವಾಗಲಿದೆ. ಅದು ಇಲ್ಲಿಯವರೆಗೆ ಪೂರ್ತಿ ಮುಚ್ಚಿಟ್ಟಿತ್ತು. ಸ್ನೇಹಿತರೆ, ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಗಳು ಯಾವುದೇ ಶಬ್ದದ ಜೊತೆ ಬರುವುದಿಲ್ಲ. ಅವು ಪೂರ್ತಿ ಮೌನವಾಗಿ ನಿಮ್ಮ ಸುತ್ತ ಸುತ್ತುತ್ತವೆ. ನಿಮಗೆ ಅದರ ಅರಿವಾದಾಗ ಅದೃಷ್ಟ ತನ್ನ ನಿರ್ಧಾರವನ್ನು ಈಗಾಗಲೇ ಹೇಳಿರುತ್ತದೆ. ನಿಮ್ಮ ಜೀವನದಲ್ಲೂ ಹಾಗೇ ಆಗಲಿದೆ. ನಾವು ಯಾರ ಭಾವನೆಗಳ ಬಗ್ಗೆ ಮಾತನಾಡುತ್ತಿದ್ದೇವೋ ಅವನ ಮನಸ್ಸಿನಲ್ಲಿ ಈಗ ಕೇವಲ ನೆನಪುಗಳು ಮಾತ್ರ ಉಳಿದಿಲ್ಲ, ಬದಲಿಗೆ ಒಂದು ನಿರ್ಧಾರ ಹುಟ್ಟಿದೆ. ಅದು ತುಂಬ ಬೇಗ ಯಾವುದೋ ಸಂಕೇತದ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತದೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ಅವರಿಗೆ ಕರೆ ಮಾಡಿ ಬಗೆಹರಿಸಿಕೊಳ್ಳಿ. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಮುಂತಾದ ಸಮಸ್ಯೆಗಳಿಗೆ ಬಲಿಷ್ಠ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಗಳು ಶ್ರೀ ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯ, ಶಿರಡಿಯ ಪ್ರಖ್ಯಾತ ಜ್ಯೋತಿಷ್ಯ ವಿದ್ವಾಂಸರು ಪಂಡಿತ್ ಈಶ್ವರ್ ಭಟ್. ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈಗ ನಿಮ್ಮ ಕೈಯನ್ನು ಹೃದಯದ ಮೇಲೆ ಇಟ್ಟು ಯೋಚಿಸಿ. ನೀವು ಯಾರನ್ನಾದರೂ ಮರೆಯಲು ಪ್ರಯತ್ನಿಸಿದ್ದೀರಾ? ಆದರೆ ಎಷ್ಟು ಮರೆಯಲು ಪ್ರಯತ್ನಿಸಿದರೂ ಅಷ್ಟು ನೆನಪು ಬಂದಿದೆ. ಇದೇ ಸ್ಥಿತಿ ಈಗ ಆ ವ್ಯಕ್ತಿಗೂ ಇದೆ. ಅವನು ತನ್ನನ್ನು ಬ್ಯುಸಿಯಾಗಿ ತೋರಿಸಿಕೊಳ್ಳುತ್ತಾನೆ, ಜನರ ಮಧ್ಯೆ ನಗುತ್ತಾನೆ, ಆದರೆ ಒಬ್ಬನೇ ಇದ್ದಾಗ ಮೊದಲು ನಿಮ್ಮ ಬಗ್ಗೆ ಯೋಚಿಸುತ್ತಾನೆ. ಅನೇಕ ಬಾರಿ ಅವನ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದಾನೆ, ಆದರೆ ನೇರವಾಗಿ ಮುಂದೆ ಬರುವ ಧೈರ್ಯ ಇನ್ನೂ ಮಾಡಿಲ್ಲ. ಇದಕ್ಕೆ ಕಾರಣವು ತುಂಬ ಆಳವಾಗಿದೆ. ಸ್ನೇಹಿತರೆ, ಒಂದು ಕ್ಷಣ ಇಲ್ಲಿಯವರೆಗೆ ವಿಡಿಯೋ ನೋಡುತ್ತಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಬರೆಯಿರಿ. ನಿಮ್ಮ ಪಾಸಿಟಿವ್ ಎನರ್ಜಿ ಇದೇ ಈ ಕುಟುಂಬದ ಅತಿ ದೊಡ್ಡ ಶಕ್ತಿ. ಈಗ ಗಮನವಿಟ್ಟು ಕೇಳಿ. ಇವತ್ತು ಸಂಜೆಯ ನಂತರ ಸಮಯ ತುಂಬ ಬೇರೆ ಸಂಕೇತ ಕೊಡುತ್ತಿದೆ. ಸೂರ್ಯ ಅಸ್ತವಾಗಲು ಶುರುವಾದಾಗ ತಕ್ಷಣ ನಿಮ್ಮ ಸುತ್ತಲಿನ ಎನರ್ಜಿ ಬದಲಾಗಲು ಶುರುವಾಗುತ್ತದೆ. ಯಾವುದಾದರೂ ಅಪರಿಚಿತ ಸಂದೇಶ ಸಿಗಬಹುದು. ಯಾವುದೋ ಹಳೆಯ ಪರಿಚಿತರು ಇದ್ದಕ್ಕಿದ್ದಂತೆ ಸಂಪರ್ಕ ಮಾಡಬಹುದು. ಆದರೆ ಕೆಲವು ದಿನಗಳ ನಂತರ ನಿಮಗೆ ಅರ್ಥವಾಗುತ್ತದೆ, ಅಲ್ಲಿಂದಲೇ ನಿಮ್ಮ ಅದೃಷ್ಟ ತಿರುವು ಪಡೆದಿತ್ತು ಅಂತ. ಮತ್ತು ಈಗ ಒಂದು ವಿಷಯ ನೀವು ಎಂದಿಗೂ ಯಾರಿಂದಲೂ ಕೇಳಿರುವುದಿಲ್ಲ. ಯಾರ ಹೃದಯ ನಿಮಗಾಗಿ ಕರಗಿ ಹೋಗಿದೆಯೋ ಅವನು ಕೇವಲ ನಿಮ್ಮನ್ನು ಪಡೆಯುವ ಆಸೆ ಮಾತ್ರ ಇಟ್ಟುಕೊಂಡಿಲ್ಲ. ಬದಲಿಗೆ ಅವನು ತನ್ನ ಭವಿಷ್ಯದ ಪ್ರತಿಯೊಂದು ಕನಸಿನಲ್ಲೂ ನಿಮಗೆ ಜಾಗ ಮಾಡಿದ್ದಾನೆ. ಅವನು ಅನೇಕ ಬಾರಿ ಕಲ್ಪನೆ ಮಾಡಿದ್ದಾನೆ, ಒಂದು ದಿನ ನೀವು ಅವನ ಮುಂದೆ ನಗುತ್ತಾ ನಿಂತರೆ ಅವನು ಮೊದಲು ಏನು ಹೇಳುತ್ತಾನೆ ಅಂತ. ಆದರೆ ಪ್ರತಿ ಬಾರಿ ಅವನ ಧೈರ್ಯ ಕೈ ಕೊಟ್ಟಿದೆ. ಈಗ ಅನಿಸುತ್ತಿದೆ ಪರಿಸ್ಥಿತಿಗಳು ಅವನ ಬದಲು ನಿರ್ಧಾರ ಮಾಡಲಿವೆ. ಇಲ್ಲೇ ಇನ್ನೊಂದು ರಹಸ್ಯ ಕೂಡ ಸೇರುತ್ತದೆ. ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಇದ್ದಾರೆ. ಹೊರಗಿನಿಂದ ನಿಮ್ಮ ಶುಭ ಚಿಂತಕರಂತೆ ಇದ್ದಾರೆ, ಆದರೆ ಒಳಗೆ ನಿಮ್ಮ ಖುಷಿಗಳನ್ನು ಪೂರ್ಣವಾಗಬಾರದು ಅಂತ ಬಯಸುತ್ತಿದ್ದಾರೆ. ಅವನ ಸಕಾರಾತ್ಮಕ ಯೋಚನೆಯ ಪರಿಣಾಮ ಸ್ವಲ್ಪ ಸಮಯ ಇದೇ ಇತ್ತು, ಆದರೆ ಈಗ ನಿಮ್ಮ ರಾಶಿಯ ಮೇಲೆ ಶುಭ ಪ್ರಭಾವ ಅಷ್ಟು ಗಟ್ಟಿಯಾಗಿದೆ. ಅದರ ಪರಿಣಾಮ ನಿಧಾನವಾಗಿ ಮುಗಿಯಲು ಶುರು ಆಗುತ್ತದೆ. ಮತ್ತು ಈ ಪ್ರಭಾವ ಪೂರ್ತಿ ಸಕ್ರಿಯ ಆದ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಅಂತಹ ಸುದ್ದಿ ಬರುತ್ತದೆ. ಅದನ್ನು ಕೇಳಿ ನಿಮ್ಮ ಮನಸ್ಸು ದೀರ್ಘ ಸಮಯದ ನಂತರ ನಿಜವಾದ ಖುಷಿ ಅನುಭವಿಸುತ್ತದೆ. ಆದರೆ ಇಲ್ಲಿ ಇದು ಕೇವಲ ಪ್ರೀತಿಯ ವಿಷಯ ಅಲ್ಲ, ಕೆಲಸದ ಕ್ಷೇತ್ರದಲ್ಲೂ ಕೂಡ ಅಂತಹ ಒಂದು ಅವಕಾಶ ಎದುರಿಗೆ ಬರಲಿದೆ. ಅದನ್ನು ನೀವು ಗುರುತಿಸಿದರೆ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಪರಿಸ್ಥಿತಿ ಮೊದಲಿಗಿಂತ ತುಂಬ ಚೆನ್ನಾಗಿರಬಹುದು.
ಅನೇಕ ಬಾರಿ ಅದೃಷ್ಟ ಬಾಗಿಲು ತೆರೆಯುತ್ತದೆ, ಆದರೆ ಒಳಗೆ ಹೆಜ್ಜೆ ಇಡುವುದು ಮನುಷ್ಯನೇ ಆಗಬೇಕು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಸಣ್ಣ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈಗ ನಾನು ನಿಮಗೆ ಒಂದು ಮುಚ್ಚಿಟ್ಟ ಸಂಕೇತ ಹೇಳಲಿದ್ದೇನೆ. ಸತತ 2 ಅಥವಾ 3 ದಿನ ಒಂದೇ ಸಮಯಕ್ಕೆ ಗಡಿಯಾರದಲ್ಲಿ ಒಂದೇ ರೀತಿಯ ಸಂಖ್ಯೆ ಕಂಡರೆ ಅಥವಾ ಇದ್ದಕ್ಕಿದ್ದಂತೆ ಯಾವುದಾದರೂ ಹಳೆಯ ಹಾಡು ಪದೇ ಪದೇ ಕೇಳಿದರೆ ಅದೃಷ್ಟ ನಿಮಗೆ ಯಾವುದೋ ವಿಶೇಷ ಘಟನೆಗೆ ಸಿದ್ಧ ಮಾಡುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಆ ಘಟನೆಯ ಸಂಬಂಧ ಕೇವಲ ನಿಮ್ಮ ಜೀವನದ ಜೊತೆ ಮಾತ್ರವಲ್ಲ, ಬದಲಿಗೆ ಇಲ್ಲಿಯವರೆಗೆ ತನ್ನ ಮನದ ಮಾತು ಮುಚ್ಚಿಟ್ಟ ಆ ವ್ಯಕ್ತಿಯ ನಿರ್ಧಾರದ ಜೊತೆ ಕೂಡ ಇದೆ. ತುಲಾ ರಾಶಿಯವರೇ, ಈಗ ಯಾವುದಾದರೂ ನೆಪದಲ್ಲಿ ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದಾರಾ? ಹಾಗಿದ್ದರೆ ಈ ಸಂಕೇತಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅನೇಕ ಬಾರಿ ಅದೃಷ್ಟ ಮನುಷ್ಯನ ನಡವಳಿಕೆಯ ಮೂಲಕವೇ ತನ್ನ ಸಂದೇಶ ಕೊಡುತ್ತದೆ. ಹಾಗಾಗಿ ನೀವು ಇಲ್ಲಿಯವರೆಗೆ ನೋಡಿದರೆ ಒಂದು ಕ್ಷಣ ಸಮಯ ತೆಗೆದುಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಒಂದು ವೇಳೆ ನೀವು ಇಲ್ಲಿಯವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ 3 ಬಾರಿ ಬರೆಯಿರಿ. ನಿಮ್ಮ ಸಕಾರಾತ್ಮಕ ಭಾವನೆಯೇ ಈ ಕುಟುಂಬದ ಅತಿ ದೊಡ್ಡ ಶಕ್ತಿ. ಈಗ ಅತಿ ದೊಡ್ಡ ಕುತೂಹಲದ ಮಾತು ಕೇಳಿ. ನಿಮ್ಮ ರಾಶಿ ಹೇಳುತ್ತಿದೆ, ಧನದ ವಿಷಯದಲ್ಲಿ ಒಂದು ಅಂತಹ ದಾರಿ ತೆರೆಯಲಿದೆ. ಅದನ್ನು ನೀವು ಆಶೆ ಕೈಬಿಟ್ಟಿದ್ದೀರಿ. ಯಾವುದೇ ನಿಂತ ಹಣ, ಯಾವುದೋ ಅರ್ಧದಲ್ಲಿದ್ದ ಅವಕಾಶ ಅಥವಾ ಯಾವುದೋ ಹಳೆಯ ಯೋಚನೆ ಇದ್ದಕ್ಕಿದ್ದಂತೆ ಮತ್ತೆ ಜೀವ ಪಡೆಯಬಹುದು. ಶುರುವು ಚಿಕ್ಕದಾಗಿ ಕಂಡರೂ ಅದರ ಪರಿಣಾಮ ನಿಮ್ಮ ಯೋಚನೆಗಿಂತ ತುಂಬ ದೊಡ್ಡದಾಗಿರುತ್ತದೆ. ಆದರೆ ಅಸಲಿ ಬದಲಾವಣೆ ಕೇವಲ ಧನಕ್ಕೆ ಸೀಮಿತವಾಗಿರುವುದಿಲ್ಲ. ನಿಮ್ಮ ಕೆಲಸದ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಶ್ರಮವನ್ನು ಗುರುತಿಸುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಇಲ್ಲಿಯವರೆಗೆ ಕೇವಲ ನಿಮ್ಮನ್ನು ನೋಡುತ್ತಿದ್ದ, ಆದರೆ ಏನು ಹೇಳುತ್ತಿರಲಿಲ್ಲ. ಒಂದು ದಿನ ಅವನು ಇವತ್ತಿನ ರಾತ್ರಿ ಮತ್ತು ಬರುವ ಕೆಲವು ರಾತ್ರಿಗಳ ನಡುವೆ ಒಂದು ವಿಶೇಷ ಸಮಯ ಬರುತ್ತದೆ. ಆಗ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ತುಂಬ ಶಾಂತವಾಗುತ್ತದೆ ಅಥವಾ ಕಾರಣವಿಲ್ಲದೆ ಚಡಪಡಿಸಲು ಶುರುವಾಗುತ್ತದೆ. ಅದೇ ಸಮಯವಾಗಿರುತ್ತದೆ ನಿಮ್ಮ ಮತ್ತು ಆ ವ್ಯಕ್ತಿಯ ಎನರ್ಜಿ ಒಬ್ಬರಿಗೊಬ್ಬರು ಅತಿ ದೊಡ್ಡ ಮಟ್ಟದಲ್ಲಿ ಜೊತೆಯಾಗುವ ಸಮಯ ಮತ್ತು ಇಲ್ಲಿಂದಲೇ ಒಂದು ಹೊಸ ತಿರುವು ಶುರುವಾಗುತ್ತದೆ. ಬಹುಶಃ ನಿಮಗೆ ಕನಸು ಬರಬಹುದು. ಈಗ ಹೃದಯ ಕೇವಲ ಭಾವನೆಯಾಗಿ ಉಳಿಯುವುದಿಲ್ಲ, ಬದಲಿಗೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಒಂದು ಹಂತ. ಹೃದಯ ಈಗ ಕೇವಲ ಭಾವನೆಯಾಗಿ ಉಳಿಯುವುದಿಲ್ಲ, ಬದಲಿಗೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಒಂದು ಸಂಕೇತ. ಹೆಜ್ಜೆ ಇಡಲು ತಯಾರಾಗುತ್ತೀರಿ ಮತ್ತು ಸರಿಯಾಗಿ ಅದೇ ಸಮಯದಲ್ಲಿ ಅದೃಷ್ಟ ನಿಮ್ಮ ಮುಂದೆ ಒಂದು ಮುಚ್ಚಿಟ್ಟ ಸಂಕೇತ ಇಡುತ್ತದೆ. ಅದನ್ನು ಗುರುತಿಸಿದರೆ ಬರುವ ದಿನಗಳ ಪೂರ್ತಿ ಚಿತ್ರ ನಿಮ್ಮ ಮುಂದೆ ಸ್ಪಷ್ಟವಾಗಲು ಶುರುವಾಗುತ್ತದೆ. ಇಲ್ಲಿಯವರೆಗೆ ನೀವು ಕೇಳಿದ್ದೀರಲ್ಲ, ಅತಿ ಮುಖ್ಯವಾದ ಭಾಗ ಈಗ ಮುಂದೆ ಬಂದಿದೆ. ಅನೇಕ ಬಾರಿ ಜೀವನ ನಮ್ಮನ್ನು ಅಂತಹ ತಿರುವಿನಲ್ಲಿ ನಿಲ್ಲಿಸುತ್ತದೆ. ಅಲ್ಲಿ ಒಂದು ಸಣ್ಣ ಧೈರ್ಯ ಪೂರ್ತಿ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಬಹುದು. ಬಹುಶಃ ಇದೇ ಸಮಯ ನೀವು ನಿಮ್ಮ ಹೃದಯದ ಧ್ವನಿಯನ್ನು ಕೇಳಬೇಕು ಮತ್ತು ನಿಮ್ಮ ವಿವೇಕವನ್ನು. ಈ ಪೂರ್ತಿ ಕಥೆಯಲ್ಲಿ ಯಾರ ಭಾವನೆಗಳ ಬಗ್ಗೆ ಮಾತನಾಡುತ್ತಿದ್ದೇವೋ ಅವನ ಮನದ ಹೊರೆ ಈಗ ಮೊದಲಿನಂತಿಲ್ಲ. ಬಹಳ ಸಾಧ್ಯತೆ ಇದೆ ಬರುವ ದಿನಗಳಲ್ಲಿ ಅವನು ಯಾವುದೋ ರೂಪದಲ್ಲಿ ತನ್ನ ಅಸ್ತಿತ್ವದ ಅರಿವು ಮೂಡಿಸುತ್ತಾನೆ. ಆದರೆ ನೆನಪಿಡಿ, ಪ್ರತಿ ಸಂಬಂಧ ಗಟ್ಟಿಯಾಗುವುದು ಅದರಲ್ಲಿ ನಂಬಿಕೆ, ಗೌರವ ಮತ್ತು ಸತ್ಯ ಇದ್ದಾಗ ಮಾತ್ರ. ಅದಕ್ಕಾಗಿ ಯಾವುದೇ ನಿರ್ಧಾರದಲ್ಲಿ ಆತುರ ಮಾಡಬೇಡಿ. ನಿಮ್ಮ ಹೃದಯದ ಮಾತು ಕೇಳಿ, ಆದರೆ ನಿಮ್ಮ ಅನುಭವ ಮತ್ತು ಜೀವನವನ್ನು ಅರ್ಥ ಮಾಡಿಕೊಳ್ಳಿ. ಅದನ್ನು ಬುದ್ಧಿವಂತಿಕೆಯಿಂದ ಪರೀಕ್ಷಿಸಿ. ಮತ್ತು ಈಗ ನಿಮ್ಮಲ್ಲಿ ಒಂದು ಸಣ್ಣ ವಿನಂತಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ರಾಶಿ ಹೆಸರು ಹಾಗೂ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ನಿಮ್ಮ ಸಹಭಾಗಿತ್ವ ನಮಗೆ ಇಂತಹ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ಕೊಡುತ್ತದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನಗುವಂತೆ ಮಾಡುವಂತಹ ಕೆಲವು ಸಂಯೋಗಗಳು ಆಗಬಹುದು. ಅವುಗಳನ್ನು ತೆರೆದ ಮನಸ್ಸಿನಿಂದ ನೋಡಿ, ಆದರೆ ಪ್ರತಿ ನಿರ್ಧಾರ ಯೋಚಿಸಿ ಅರ್ಥ ಮಾಡಿಕೊಂಡು ತೆಗೆದುಕೊಳ್ಳಿ. ಕೆಲವೊಮ್ಮೆ ಅತಿ ದೊಡ್ಡ ಸುಂದರ ಶುರು ಅಲ್ಲಿಂದಲೇ ಆಗುತ್ತದೆ, ಅಲ್ಲಿ ನಾವು ನಿರೀಕ್ಷೆ ಮಾಡುವುದನ್ನು ಬಹುತೇಕ ಬಿಟ್ಟಿರುತ್ತೇವೆ. ಈ ಶುಭಾಶಯದೊಂದಿಗೆ ಭಗವಾನ್ ಮಹಾದೇವ ನಿಮ್ಮ ದಾರಿ ಸುಲಭ ಮಾಡಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಪ್ರೀತಿ ಮತ್ತು ಸಮೃದ್ಧಿ ಇರಲಿ. ನೀವು ಮತ್ತು ನಿಮ್ಮ ಕುಟುಂಬದೊಂದಿಗೆ ಆರೈಕೆ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಒಂದು ಹೊಸ ಪ್ರೇರಣಾದಾಯಕ ಕತೆ ಮತ್ತು ಹೊಸ ರಾಶಿ ಫಲದ ಜೊತೆಗೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.